ಎರಡನೇ ಸುದ್ದಿ ಕಡೆಗೆ ಹೋಗೋಣ. ವಚನ ತಪ್ಪಿದ್ರ ಶ್ವಾಸ ಸ್ವಾಮೀಜಿ ಪೀಠದ ಕಾಸಿನ ಮೇಲೂ ಕಣ್ಣು ಬಿತ್ತ, ಪೀಠದಿಂದ ಉಚ್ಚಾಟನೆ ಮಾಡಿದ್ಯಾಕೆ? ಇದುವೇ ಚದುರಂಗದ ಎರಡನೇ ಸ್ಟೋರಿ. ಪೀಠದಲ್ಲಿ ಫೈಟ್. ಭಾರವಾದ ಮನುಷ್ಯನಿಂದ ಈ ತೀರ್ಮಾನ ಲೆಕ್ಕ ಕೇಳೋರು ಸ್ವಾಮಿಗಳು ತೆಗೆದುಬಿಟ್ರೆ ಲೆಕ್ಕ ಕೇಳೋರು ಇರಂಗಿಲ್ಲ ಅಂತ. ಶ್ವಾಸಗುರು ಅಂತೇಳಿ ಕರೆಸ್ಕೊಳ್ತಾ ಇದ್ದ ವಚನಾನಂದ ಸ್ವಾಮೀಜಿಯವರು ಪಂಚಮಸಾಲಿ ಗುರುಪೀಠದಲ್ಲಿ ಜಗದ್ಗುರುಗಳಾಗಿ ಪೀಠಾಧಿಪತಿಗಳಾಗಿ ಅಧಿಕಾರವನ್ನು ಸ್ವೀಕರಿಸಿದ್ರು. ಈ ಹಿಂದೆ ಪಂಚಮಸಾಲಿ ಗುರುಪೀಠದಲ್ಲಿ ಜಗದ್ಗುರು ಪೀಠದಲ್ಲಿ ಪೀಠಾಧಿಪತಿಗಳು ಇರಲಿಲ್ಲ ಅನ್ನುವಂತಹ ಕಾರಣದಿಂದಾಗಿ ಆವಾಗ ವಚನಾನಂದ ಸ್ವಾಮೀಜಿಯವರನ್ನ, ಅದೇ ಸಮುದಾಯಕ್ಕೆ ಸೇರಿರುವಂತಹ ವಚನಾನಂದ ಸ್ವಾಮೀಜಿಯವರನ್ನ ಪಂಚಮಸಾಲಿ ಗುರುಪೀಠದಲ್ಲಿ ಆ ಜಗದ್ಗುರು ಪೀಠದಲ್ಲಿ ಪೀಠಾಧಿಪತಿ ಮಾಡಿಕೊಳ್ಳಲಾಯಿತು. ಆದರೆ ಈಗ ಹರಿಹರದ ಪಂಚಮಸಾಲಿ ಗುರುಪೀಠದಲ್ಲಿನೇ 15 ಕೋಟಿ ರೂಪಾಯಿಗಳ ದುರ್ಬಳಕೆ ಆರೋಪ ಕೇಳಿ ಬರ್ತಾ ಇದೆ. 1-2 ಕೋಟಿ ರೂಪಾಯಿ ಅಲ್ಲ, 15 ಕೋಟಿ ರೂಪಾಯಿಗಳನ್ನು ದುರ್ಬಳಕೆ ಮಾಡಿಕೊಂಡಿದ್ದಾರೆ ಅನ್ನುವ ಆರೋಪ ಇಲ್ಲಿ ಕೇಳಿ ಬಂದಿರುವಂಥದ್ದು. ಇದನ್ನು ಮಾಡ್ತಾ ಇರೋರು ಯಾರು? ಅದೇ ಮಠದ ಭಕ್ತರು, ಅದೇ ಮಠದ ಟ್ರಸ್ಟ್ನ ಸದಸ್ಯರು. ವಚನಾನಂದ ಸ್ವಾಮೀಜಿಯವರನ್ನ ಈಗ ಪದಚ್ಯುತಿಗೊಳಿಸಲಾಗಿದೆ. ಮಠದಲ್ಲಿ ಹೈ ಡ್ರಾಮಾ ನಡೆದಿದೆ. ಟ್ರಸ್ಟಿ ಹಾಗೂ ಸ್ವಾಮೀಜಿ ಮತ್ತು ಭಕ್ತರ ನಡುವೆ ಜಟಾಪಟಿ ನಡೀತಾ ಇದೆ. ಪೊಲೀಸ್ ಭದ್ರತೆಯನ್ನು ಹಾಕಲಾಗಿದೆ. 1-2 ಕೋಟಿ ರೂಪಾಯಿ ವಿಚಾರ ಅಲ್ಲ ಇದು, 1-2 ಸಾವಿರ ರೂಪಾಯಿಯ ವಿಚಾರವಲ್ಲ ಇದು. 15 ಕೋಟಿ ರೂಪಾಯಿಗಳ ಲೆಕ್ಕವನ್ನು ಸ್ವಾಮೀಜಿಯವರು ಕೊಟ್ಟಿಲ್ಲ. ಯಾಕಂದರೆ ಅವರು ಟ್ರಸ್ಟ್ನ ಭಾಗವಾಗಿ ಪೀಠಾಧಿಪತಿಯಾಗಿ ಅದು ಅವರ ಜವಾಬ್ದಾರಿ ಆಗಿತ್ತು ಅನ್ನುವಂಥದ್ದು. ಆದರೆ ಟ್ರಸ್ಟಿಗಳು ಈಗ ಸ್ವಾಮೀಜಿಯನ್ನೇ ಪೀಠದಿಂದ ಉಚ್ಚಾಟನೆ ಮಾಡಿದ್ದಾರೆ. ಆದರೆ ಸ್ವಾಮೀಜಿ ಟ್ರಸ್ಟಿಗಳ ಬಗ್ಗೆನೇ ಪ್ರಶ್ನೆಗಳನ್ನು ಎತ್ತಿದ್ದಾರೆ. ಮಠದೊಳಗೆ ಕೋಟಿ ಕೋಟಿ ಲೂಟಿಯಾಗಿದೆ ಅನ್ನುವಂಥದ್ದು ಇಲ್ಲಿ ವಚನಾನಂದ ಶ್ರೀಗಳ ವಿರುದ್ಧ ಇರುವಂಥ ಆರೋಪ. ಪಂಚಮಸಾಲಿ ಹರಿಹರ ಪೀಠದಲ್ಲಿ 15 ಕೋಟಿ ರೂಪಾಯಿಗಳ ಅಕ್ರಮವನ್ನು ಎಸಗಿದ್ದಾರೆ ವಚನಾನಂದ ಸ್ವಾಮೀಜಿ ಅವರ ನೇತೃತ್ವದಲ್ಲಿ ಅಂತ ಹೇಳುವಂಥದ್ದು ಇಲ್ಲಿರುವ ಆರೋಪ. ಪೀಠಕ್ಕೆ ಸರ್ಕಾರ ಕೊಟ್ಟ 15 ಕೋಟಿ ರೂಪಾಯಿ ಏನಾಯಿತು ಅನ್ನೋದ್ರ ಬಗ್ಗೆ ಅದೇ ಜಗದ್ಗುರು ಪೀಠದಲ್ಲಿ ಆ ಪೀಠದ ಭಕ್ತರು ಪ್ರಶ್ನೆಯನ್ನು ಎತ್ತಿದ್ದಾರೆ. ಲೆಕ್ಕಪತ್ರ ಒದಗಿಸೋದಕ್ಕಾಗಿ ಟ್ರಸ್ಟ್ ವಿಫಲ ಆಗಿದೆ. ಹೀಗಾಗಿ ಸ್ವಾಮೀಜಿ ಮೇಲೂ ಕೂಡ ಅನುಮಾನ ಬಂದಿದೆ. 15 ಕೋಟಿ ರೂಪಾಯಿಯನ್ನ ಯಾರು ಏನು ಮಾಡಿದ್ರು? ಪೀಠದ ಟ್ರಸ್ಟ್ಗಳು ಆಡಳಿತಾಧಿಕಾರಿಗಳ ವಿರುದ್ಧ ಆರೋಪ ಇಲ್ಲಿ ಬಂದಿರುವಂಥದ್ದು. ಪೀಠದ ಟ್ರಸ್ಟ್ಗಳ ಮೇಲೆ ಹಾಗೂ ಆಡಳಿತಾಧಿಕಾರಿಗಳ ವಿರುದ್ಧ ಆರೋಪ ಕೇಳಿಬಂದಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೀಠಾಧಿಪತಿ ವಚನಾನಂದ ಸ್ವಾಮೀಜಿ ವಿರುದ್ಧವೂ ಕೂಡ ಆರೋಪ ಇದೆ. ವಚನಾನಂದ ಸ್ವಾಮೀಜಿಯವರು ಶ್ವಾಸಗುರುಗಳಾಗಿ ಖ್ಯಾತಿಯನ್ನು ಪಡೆದಿದ್ರು. ಶ್ವಾಸಗುರು ಆದ ನಂತರ ಅವರು ಹರಿಹರದ ಪಂಚಮಸಾಲಿ ಜಗದ್ಗುರು ಪೀಠದಲ್ಲಿ ಜಗದ್ಗುರುಗಳಾಗ್ತಾರೆ. ಮಠದ ಖರ್ಚು ವೆಚ್ಚದ ಲೆಕ್ಕ ಕೊಡಿ ಅಂತೇಳಿ ಇವತ್ತು ಮಠದ ಭಕ್ತರು, ಟ್ರಸ್ಟಿಗಳು, ಮಾಜಿ ಶಾಸಕರ ನೇತೃತ್ವದಲ್ಲಿ, ಟ್ರಸ್ಟಿಗಳ ನೇತೃತ್ವದಲ್ಲಿ ಒಂದು ಅಭಿಯಾನವನ್ನು ಮಾಡಿದರು. ಆದರೆ ಮಠದ ಸುತ್ತಲೂ ನಿಷೇಧಾಜ್ಞೆ ಜಾರಿಗೊಳಿಸಲಾಗಿತ್ತು. ನಿಷೇಧಾಜ್ಞೆ ಜಾರಿ ಇದ್ದ ಕಾರಣಕ್ಕಾಗಿ ಪ್ರತಿಭಟನಾಕಾರರನ್ನು ವಶಕ್ಕೆ ಪಡೆಯಲಾಯಿತು. ಇದರ ನಡುವೆ ಆರೋಪದ ಬೆನ್ನಲ್ಲೇ ವಚನಾನಂದ ಸ್ವಾಮೀಜಿಯನ್ನ ಆ ಪೀಠಾಧಿಪತಿ ಸ್ಥಾನದಿಂದಲೇ ಉಚ್ಚಾಟನೆ ಮಾಡಲಾಗಿದೆ. ಅವ್ರನ್ನ ಪದಚ್ಯುತಿಗೊಳಿಸಲಾಗಿದೆ. ಅವರು ಈಗ ಉಚ್ಚಾಟಿತ ಪೀಠಾಧಿಪತಿ ಆಗಿದ್ದಾರೆ. ಯಾಕಂದರೆ ಅಂತಿಮವಾಗಿ ಟ್ರಸ್ಟ್ನಲ್ಲಿ ಒಂದು ಆಡಳಿತ ಮಂಡಳಿ ಇರುತ್ತೆ. ಆ ಆಡಳಿತ ಮಂಡಳಿಯವರು ಈ ನಿರ್ಧಾರಕ್ಕೆ ಬಂದಿದ್ದಾರೆ. ಧರ್ಮದರ್ಶಿ ಮಂಡಳಿಯವರು ಮಾಡಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಜಿ ಶಾಸಕರು ಏನು ಹೇಳಿದ್ದಾರೆ ಅನ್ನೋದನ್ನು ತೋರಿಸ್ತೀನಿ. ಸಮಾಜದ ಹಣವನ್ನು ಲೂಟಿ ಮಾಡಿದ್ದಾರೆ ಅಂತ ಅಡ್ಮಿನಿಸ್ಟ್ರೇಟರ್ ಹೇಳ್ತಾ ಇದ್ದಾರೆ. ಇದು ಸ್ಪಷ್ಟವಾಗಿದೆ. ದಾನ ಕೊಟ್ಟವ್ರನ್ನ ಹೊರಗಿಟ್ಟು ಲೂಟಿಕೋರನ್ನ ಟ್ರಸ್ಟಿಗಳನ್ನಾಗಿ ಮಾಡ್ಕೊಂಡಿದ್ದಾರೆ. ಅವರು 18 ವರ್ಷದಿಂದ ಅವ್ರದ್ದು ಏನಿತ್ತು ಆಸ್ತಿ, ಈಗ ಅವ್ರ ಆಸ್ತಿಗಳು ಏನಾಗಿದ್ದಾವೆ, ಅವರು ಈ ಸಮಾಜಕ್ಕೆ ಎಷ್ಟೆಷ್ಟು ದಾನ ಕೊಟ್ಟಿದ್ದಾರೆ, ಏನೇನು ಧರ್ಮ ಮಾಡಿದ್ದಾರೆ, ಏನೇನು ಷಡ್ಯಂತ್ರ ಮಾಡಿ ಹಿಂದಿನ ಜಗದ್ಗುರುಗಳನ್ನು ಹೊರಗೆ ಹಾಕಿದ್ದಾರೆ, ಈಗಿನ ಗುರುಗಳನ್ನು ಕೂಡ ಹೊರಗೆ ಹಾಕಲಿಕ್ಕೆ ಹುನ್ನಾರ ನಡೆಸಿದ್ದಾರೆ. ಇದು ಅವರ ಸ್ವಂತ ಮನೆಯ ಆಸ್ತಿನೋ ಇದು ಸಮಾಜದ ಆಸ್ತಿನೋ ಅಂತ ಮಾತ್ರ ಕೇಳಲಿಕ್ಕೆ ನಾನು ಬಂದಿದ್ದೇನೆ. ಲೆಕ್ಕ ಕೊಡಿ, ಮನೆಗೆ ನಡಿ ಹೋರಾಟ ಇವತ್ತಿನಿಂದ ಪ್ರಾರಂಭ ಆಗಿದೆ. ದುರ್ಬಳಕೆ ಆಗಿದೆ, ಅದರ ವಿರುದ್ಧ ಇವತ್ತು ಹೋರಾಟ. ಇವತ್ತು ಸಮಾಜ ಜನರು ಏನು ಹೇಳ್ತಾರೋ ಅದಕ್ಕೆ ಅವ್ರು ತಲೆಬಾಗಬೇಕು ಪಾರದರ್ಶಕವಾಗಿ. ಹೀಗೆ ಇಲ್ಲಿ
ಶಿವಶಂಕರ್ ಅವರು ತಮ್ಮ ವಾದವನ್ನು ಮುಂದಿಟ್ಟಿದ್ದಾರೆ. ಅಂದರೆ ಇಲ್ಲಿ ಟ್ರಸ್ಟಿಗಳು ಇಲ್ಲಿ ಹಣದಲ್ಲಿ ವಂಚನೆ ಮಾಡಿದ್ದಾರೆ ಅನ್ನುವಂಥ ಆರೋಪವನ್ನು ಮಾಡಿದರು. ಇದರ ನಡುವೆ ಸ್ವಾಮೀಜಿ ವರ್ಸಸ್ ಟ್ರಸ್ಟ್ ನಡೆದಿದೆ. ವಚನಾನಂದ ಸ್ವಾಮೀಜಿ ಶ್ವಾಸಪೀಠ ಮತ್ತು ಹರಿಹರ ಪೀಠ ಈ ಎರಡರಲ್ಲಿ ಯಾವುದಾದ್ರಲ್ಲಿ ಒಂದನ್ನು ಆಯ್ಕೆ ಮಾಡ್ಕೊಳ್ಬೇಕು ಅಂತ. ಯಾಕಂದರೆ ಅವರು ಶ್ವಾಸಪೀಠದಲ್ಲೂ ಕೂಡ ಅವರು ಆ ಟ್ರಸ್ಟ್ನಲ್ಲೂ ಕೂಡ ಇದ್ದಾರೆ, ಹಾಗೆಯೇ ಹರಿಹರ ಪೀಠದಲ್ಲೂ ಇದ್ದಾರೆ. ಹರಿಹರ ಪೀಠ ಅಥವಾ ಶ್ವಾಸಪೀಠ ಇವುಗಳಲ್ಲಿ ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡ್ಕೊಳ್ಬೇಕು ಅನ್ನುವಂಥ ಅವಕಾಶವನ್ನು ಸ್ವಾಮೀಜಿಯವರು ಕೊಡಲಾಗಿದೆ. ಆದರೆ ಇಲ್ಲಿ ಒಂದು ಅಂಶವನ್ನು ನಾವು ಗಮನಿಸಬೇಕು. ಅವರು ಹರಿಹರದ ಜಗದ್ಗುರು ಪೀಠದಲ್ಲಿ ಪೀಠಾಧಿಪತಿ ಆಗೋದಕ್ಕಿಂತ ಮುಂಚಿತವಾಗಿಯೇ ಅವರು ಶ್ವಾಸಗುರು ಆಗಿದ್ದರು. ಹಾಗಾಗಿ ಶ್ವಾಸಪೀಠದಲ್ಲಿ ಅವರು ಇದ್ದಂಥದ್ದು ಮೊದಲೇ ಗೊತ್ತಿರಲಿಲ್ವಾ ಅನ್ನುವ ಪ್ರಶ್ನೆ ಬರುತ್ತೆ. ಮತ್ತು ಈಗ ಯಾಕೆ ಸಡನ್ ಆಗಿ ಈ ರೀತಿಯಾಗಿ ಎರಡರಲ್ಲಿ ಒಂದನ್ನು ಆಯ್ಕೆ ಮಾಡಿ ಅನ್ನುವಂಥ ಪ್ರಶ್ನೆ ಬಂತು ಅನ್ನುವಂತಹ ಒಂದು ವಿಚಾರವೂ ಕೂಡ ಇಲ್ಲಿ ಕುತೂಹಲಕಾರಿಯಾಗಿರುವಂಥದ್ದು. ಪೀಠದ ಆಯ್ಕೆ ಬಗ್ಗೆ ಯಾವುದೇ ನಿರ್ಧಾರ ತಿಳಿಸಿರಲಿಲ್ಲ ವಚನಾನಂದ ಶ್ರೀ ಅಂತ ಹೇಳಿ ವಚನಾನಂದ ಶ್ರೀಗಳನ್ನ ಟ್ರಸ್ಟಿಗಳು ಪ್ರಶ್ನಿಸ್ತಾ ಇದ್ದಂತೆಯೇ ಲೆಕ್ಕಪತ್ರದ ಬಗ್ಗೆ ಅನುಮಾನ ವ್ಯಕ್ತವಾಗಿದೆ. ಇಲ್ಲಿ ಪೀಠಕ್ಕೆ ಸರ್ಕಾರ 15 ಕೋಟಿ ರೂಪಾಯಿ ಕೊಟ್ಟಿದೆ, ಆ ಹಣ ಏನಾಯಿತು ಅನ್ನುವಂತಹ ಚರ್ಚೆಯೂ ಕೂಡ ಇಲ್ಲಿ ನಡೀತಾ ಇದೆ. ವೈಯಕ್ತಿಕ ಪ್ರತಿಷ್ಠೆಗಳನ್ನು ಬಿಟ್ಟು ಸಮಾಜದ ದೃಷ್ಟಿಯಿಂದ ಸಭೆಯನ್ನು ನಡೆಸಲಾಗಿದೆ ಅನ್ನುವಂಥದ್ದು ಟ್ರಸ್ಟಿಗಳು ಹೇಳ್ತಾ ಇರುವಂಥದ್ದು. ಲೆಕ್ಕಪತ್ರ ವಿಚಾರವಾಗಿ ಟ್ರಸ್ಟ್ನಲ್ಲೇ ಗುಂಪುಗಾರಿಕೆ ನಡೆದಿದೆ, ಗಲಾಟೆಯೂ ಕೂಡ ನಡೆದಿದೆ. ಗುಂಪುಗಾರಿಕೆ ಗಲಾಟೆ ಎಲ್ಲವೂ ಕೂಡ ಈ ಟ್ರಸ್ಟ್ನ ಹಣದ ವಿಚಾರದಲ್ಲಿ ನಡೆದಿದೆ. ಹರಿಹರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ ಆಡಳಿತಾಧಿಕಾರಿಯವರು. ಅಂದರೆ ಇಲ್ಲಿ ಮೋಸ ಆಗಿದೆ ಅಂತೇಳಿ, ದುಡ್ಡು ಲೂಟಿಯಾಗಿದೆ ಅಂತ. ಟ್ರಸ್ಟಿಗಳಿಂದಲೇ ಪೀಠದ ಹಣ ದುರ್ಬಳಕೆ ಅಂತ ಹೇಳಿ ಸ್ವಾಮೀಜಿಯವರು ಆರೋಪವನ್ನು ಮಾಡ್ತಾ ಇದ್ದಾರೆ. ನಾನು ಕಾರಣ ಅಲ್ಲ, ಟ್ರಸ್ಟಿಗಳು ಕಾರಣ ಅಂತ ಇದ್ದಾರೆ. ಇಲ್ಲಿ ಟ್ರಸ್ಟಿಗಳು ಏನು ಹೇಳ್ತಿದ್ದಾರೆ ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ಏನಾದರೂ ನಿರ್ಣಯ ತಗೊಂಡಿದ್ರೆ ಸಮಾಜದ ಎಲ್ಲ ಮೂಲೆಗಳಿಂದ ಬಂದಂಥ ಅಭಿಪ್ರಾಯಗಳನ್ನು ಕ್ರೋಢೀಕರಿಸಿ ನಿರ್ಣಯ ತಗೊಂಡಿಲ್ಲ ಹೊರತಾಗಿ ಇದು ಟ್ರಸ್ಟಿನ ವೈಯಕ್ತಿಕ ನಿರ್ಣಯ ಅಲ್ಲ, ಸಮಾಜದ ನಿರ್ಣಯ ಅಂತ ಮಾಡ್ಕೊಂಡಿವಿ. ಆಮೇಲೆ ಯಾವುದೇ ಸಮಾಜದಾಗ ಆದರೂ ಸಹಿತ ಪ್ರೋ ಆ್ಯಂಡ್ ಕಾನ್ಸ್ ಇದ್ದೇ ಇರ್ತೈತಿ. ಸೊ ಕೆಲವೊಂದು ಮಂದಿ ಅದಕ್ಕೆ ಇದ್ದೇ ಇರ್ತಾರೆ, ಅದನ್ನ ಏನು ಮಾಡೋಕ್ಕಾಗೋದಿಲ್ಲ. ಏನೋ ಮಾಡ್ತೀವಿ, ಅದನ್ನ ಈಗ ಹೆಂಗೆ ಹೇಳೋಕ್ಕಾಗತ್ತೆ, ಪ್ರಸಂಗ ಹೆಂಗೆ ಬರ್ತ ಹಂಗೆ ಹೊಂದ್ಕೊಂತೀವಿ. ಪಂಚಮಸಾಲಿ ಸಮಾಜ ಧಾರ್ಮಿಕ ಹಿನ್ನೆಲೆ ಮಾಡಬೇಕಂತ ತಿಳ್ಕೊಂಡು 2008ರಲ್ಲಿ ಈ ಪೀಠ ಸ್ಥಾಪನೆ ಆಯಿತು. ಸ್ವಾಭಿಮಾನ, ಸ್ವಾವಲಂಬನೆ, ಸಹಕಾರ, ಸಂಘಟನೆ, ಸಹಬಾಳ್ವೆ ತತ್ವ ಮುಖಾಂತರ ನಾವು ಇದನ್ನು ಆಯ್ಕೆ ಮಾಡಿಕೊಂಡಿದ್ವಿ. ಅದಕ್ಕೆ ತದ್ವಿರುದ್ಧವಾಗಿ ಸಮಾಜದ ಜನರ ಆಶೋತ್ತರಗಳಿಗೆ ಸ್ಪಂದಿಸದೇ ಇರುವುದರಿಂದ ಅನಿವಾರ್ಯವಾಗಿ ಹಲವಾರು ಬಾರಿ ವಿನಂತಿ ಮಾಡಿಕೊಂಡು ಕಿತ್ತುಕೊಳ್ಳೋಕ್ಕೆ ನಾವು ವಿನಂತಿ ಮಾಡಿಕೊಂಡ್ವಿ. ಆದಾಗ್ಯೂ ಸಾಧ್ಯ ಆಗಲಿಲ್ಲ. ಭಾರವಾದ ಮನಸ್ಸಿಂದ ಈ ತೀರ್ಮಾನವನ್ನು ತೆಗೆದುಕೊಂಡಿದ್ದೇವೆ. ಹೀಗೆ ಭಾರವಾದ ಮನಸ್ಸಿನಿಂದ ತೀರ್ಮಾನ ಕೈಗೊಂಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಸ್ವಾಮೀಜಿ ಈ ವಿಚಾರದಲ್ಲಿ ಟ್ರಸ್ಟಿಗಳ ವಿರುದ್ಧನೇ ಆರೋಪವನ್ನು ಮಾಡ್ತಾ ಇದ್ದಾರೆ. ಮತ್ತು ಪೀಠ ಆರಂಭವಾಗಿರೋದು ಫೆಬ್ರವರಿ 17-18, 2008. ಟ್ರಸ್ಟ್ ಆಗಿರೋದು ಏಪ್ರಿಲ್ ತಿಂಗಳಲ್ಲಿ. ಮೊದಲು ಪೀಠ, ಆಮೇಲೆ ಟ್ರಸ್ಟ್. ಆಮೇಲೆ ಪ್ರತಿ 5 ವರ್ಷಕ್ಕೊಂದ್ಸಲ ಟ್ರಸ್ಟಿಗಳು 1/4 ಹೋಗ್ಬೇಕಂತಿದೆ. ಅವು ಯಾವ ನಿಯಮಗಳು ಫಾಲೋ ಮಾಡಿಲ್ಲ. 1.5 ವರ್ಷದಿಂದ ಒಬ್ಬರೇ ಇದ್ದಾರೆ, ಎಲ್ಲ ಅವರೇ ಇದ್ದಾರೆ. ಮತ್ತು ಅವರೆಲ್ಲ ಸಂಬಂಧಿಕರಿದ್ದಾರೆ. ಅವ್ರ ಆಸ್ತಿ ಪಾಸ್ತಿಗಳ ತಮ್ಮ ಸ್ವಂತ ಹೆಸರು ಮಾಡ್ಕೊಂಡಿದ್ದಾರೆ. ಮಠದ ಆಸ್ತಿ ಪಾಸ್ತಿಗಳು ಇದಾವಲ್ಲ, ಅನೇಕ ಆಸ್ತಿ ಪಾಸ್ತಿಗಳು ಅವ್ರು ತಮ್ಮ ಸ್ವಂತ ಹೆಸರು ಮಾಡ್ಕೊಂಡಿದ್ದಾರೆ. ಗುರುಗಳಾಗಿದ್ದ ಮಹಾನ್ ತಪ್ಪುಗಳ ಹೆಸರಿಟ್ಟುಕೊಂಡು ಅದನ್ನು ತಮ್ಮ ಸ್ವಂತ ಪ್ರಾಪರ್ಟಿ ಮಾಡಿದ್ದಾರೆ. ಮಠದ ಅಡಿಯಲ್ಲಿ ಇಲ್ಲ. ಮತ್ತು ಈಗಾಗಲೇ ಕಟ್ಟಡಗಳಾಗಿದ್ದಾವೆ, ಅದ್ರ ಬಗ್ಗೆ ಬಸ್ಸೇ ಕ್ವಶನ್ ಕೇಳ್ತಾ ಇದ್ದಾರೆ. ನಾವು ಕೇಳಿಲ್ಲ, ನಾವೇನು ಇವತ್ತಿಗೂ ಅವ್ರು ಕ್ವಶನ್ ಮಾಡಿಲ್ಲ. ಮೊನ್ನೆ ಅದಾದ್ರೂ ಒಂದೇ ಕೇಳಿದೀವಿ, ನಾವು ಹೊತ್ತು ಕೇಳಿದಾರೆ. ಅದಕ್ಕೆ ಅವ್ರದ್ದೇನಪ್ಪಾ ಅಂತಂದ್ರೆ ಲೆಕ್ಕ ಕೇಳೋರು ಸ್ವಾಮಿಗಳು ತೆಗೆದುಬಿಟ್ರೆ ಲೆಕ್ಕ ಕೇಳೋರು ಇರಂಗಿಲ್ಲ ಅಂತ. ಅವ್ರ ಸೆಂಟ್ರಲ್ ಸರ್ಕಲ್ ಇರ್ತದೆ ಅಂತ. ಇಲ್ಲಿ ಮೊದಲು ಪೀಠ, ನಂತರ ಟ್ರಸ್ಟು, ಇವೆಲ್ಲವೂ ಕೂಡ ಆಡಳಿತಾತ್ಮಕವಾಗಿ ನಡೆದಿರುವಂಥ ವಿಚಾರ. ಆದರೆ ಪ್ರಶ್ನೆ ಇರುವಂಥದ್ದು, ಮೊದಲು ಪೀಠ ಆಯ್ತಾ ಮೊದಲು ಟ್ರಸ್ಟ್ ಆಯ್ತಾ ಅನ್ನೋದಕ್ಕಿಂತ ಹೆಚ್ಚಾಗಿ ಆ ಪೀಠದ ಹೆಸರಿನಲ್ಲಿ ಬಂದಿರುವಂಥ ಹಣ ಏನಾಯಿತು, ಅದನ್ನು ಯಾರು ಲಪಟಾಯಿಸಿದರು, ಇದರ ಬಗ್ಗೆ ಸ್ಪಷ್ಟತೆಯನ್ನು ಕೊಡಬೇಕಾಗಿರುವಂಥದ್ದು ಪೀಠಾಧಿಪತಿಗಳದ್ದು ಜವಾಬ್ದಾರಿ, ಟ್ರಸ್ಟ್ನದ್ದು ಜವಾಬ್ದಾರಿ ಆಗಿರುವುದು.